ನೋಡ್ತಾ ಇರು, ಬಾಸ್ಗೆ ನನ್ನ ಮೇಲಿರೋ ಪ್ರೀತಿ ಅವ್ರಿಗೆ ದೊಡ್ಡ ಶಕ್ತಿ ಆಗುತ್ತೆ. ಮಾಡ್ಬೇಕಾ? ಇನ್ಮುಂದೆ ನಿನ್ನ ಆಟ ಯಾವುದು ನಡೆಯೋದಿಲ್ಲ. ನಾನ್ ಬಾಸ್ ಜೊತೆ ನೆರಳಾಗಿ ನಿಂತ್ಕೊಂಡು ಅವ್ರನ್ನ ಪ್ರತಿ ಹೆಜ್ಜೆಲೂ ಕಾಪಾಡ್ಕೊಳ್ತೀನಿ. ಒಂದಲ್ಲ ಒಂದಿನ ನಿನ್ ಸತ್ಯ ಎಲ್ಲ ಆಚೆ ಬಂದೇ ಬರುತ್ತೆ. ಅದನ್ನ ತಡೆಯಕ್ಕೆ ನಿನ್ ದುಷ್ಟ ಶಕ್ತಿಗಳಿಂದನೂ ಸಾಧ್ಯ ಇಲ್ಲ. ದುರ್ಗಾ, ಮಿತಿ ಮೀರಿ ಮಾತಾಡ್ತಾ ಇದ್ಯಾ. ಶರತ್ಗೆ ನಿನ್ ಪ್ರೀತಿ ಹೇಳ್ಕೊಂಡಿದ ತಕ್ಷಣ ನೀನೇ ಗೆದ್ಬಿಟ್ಟೆ ಅಂತ ಅಂದ್ಕೋಬೇಡ. ನೀನ್ ಹೋಗ್ಬೇಕಾಗಿರೋ ದಾರಿ ಇನ್ನೂ ತುಂಬಾ ದೂರ ಇದೆ. ದಾರಿ ದೂರ ಇದೆಯೋ ಹತ್ರ ಇದೆಯೋ ನನಗೆ ಬೇಕಾಗಿಲ್ಲ. ಆದ್ರೆ ಯಾವ ಪ್ರೀತಿನ ನಾನು ದುರುಪಯೋಗ ಪಡಿಸ್ಕೊಂಡಿದ್ಯೋ ಅದೇ ಪ್ರೀತಿನ ನಾನು ಸದುಪಯೋಗ ಪಡಿಸ್ಕೋತೀನಿ. ನೋಡ್ತಾ ಇರು, ಸದ್ಯದಲ್ಲೇ ನಿನ್ ಮುಖವಾಡನ ನಾನ್ ಕಳಿಸ್ತೀನಿ. ಸಾಧ್ಯನೇ ಇಲ್ಲ ಕಣೆ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಇಷ್ಟು ವರ್ಷದಿಂದ ಇಡೀ ಜಗನ್ನಾಥ್ ಫ್ಯಾಮಿಲಿ ನನ್ನ ಮುಷ್ಟಿಲಿದೆ. ಈ ಮಾಳ್ವಿಕನ ಮಾತು ಮೀರಿ ಒಂದೇ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಈ ಮನೆಯಲ್ಲಿ. ಅಂಥದ್ರಲ್ಲಿ ಆಫ್ಟರ್ ಆಲ್ ನಿನ್ನ ಪ್ರೀತಿ ಇಟ್ಕೊಂಡು ಈ ಮಾಳ್ವಿಕನ್ನ ಸೋಲಿಸ್ಬೋದು ಅಂತ ಅಂದ್ಕೊಂಡಿದ್ಯಾ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಪ್ರೀತಿ ಅನ್ನೋದು ಇಡೀ ಜಗತ್ನೇ ಗೆಲ್ಲುತ್ತೆ ಅನ್ನೋದು ನಿನ್ ಕತೆಗಳಲ್ಲಿ ಕೇಳಿಲ್ವಾ? ನೀನೆಲ್ಲಿ ಕೇಳ್ತೀಯ? ನಿನ್ ರಕ್ತದಲ್ಲಿ ಬರೀ ದ್ವೇಷ ಅಸೂಯೆ ಅನ್ನೋದು ತುಂಬಿ ತುಳುಕ್ತಾ ಇದೆ. ಏ ದುರ್ಗಾ, ಬೇಡ. ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಿನಗೆ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಗೆರೆ ದಾಟ. ನಮ್ಮಕ್ಕನ್ನ ಕೊಲೆ ಮಾಡಿ ನಮ್ಮಪ್ಪನ ಹುಚ್ಚನ್ ತರ ರಸ್ತೆಯಲ್ಲಿ ಅಲ್ದಾಡೋ ಹಾಗೆ ಮಾಡಿ ನನ್ನ ಜೀವನದ ಜೊತೆನೆ ಆಟ ಆಡ್ದೋಳು ನೀನು. ನಾನು ಪ್ರೀತಿಸ್ತಿರೋ ಪ್ರತಿಯೊಬ್ಬರ ಜೀವನದಲ್ಲೂ ನರಕ ತೋರಿಸಿದ್ಯಾ. ಇಷ್ಟೆಲ್ಲ ಮಾಡಿದ್ಮೇಲೂ ಕೆರೆ ದಾಟಬೇಡ ಅಂತಿದ್ಯಾ. ಹೇಳ್ತೀನಿ ಕಣೆ, ಹೇಳ್ತೀನಿ. ನೀನ್ ಯಾರ ಎದುರು ನಿಂತು ಮಾತಾಡ್ತಾ ಇದೀಯ ಅಂತ ನಿನಗಿನ್ನೂ ಗೊತ್ತಿಲ್ಲ. ಏಯ್, ನನಗ್ ಚೆನ್ನಾಗಿ ಗೊತ್ತಿದೆ ಕಣೆ. ನಾನು ಎದುರುಗಡೆ ನಿಂತಿರೋದು ಅಧರ್ಮನ ಉಸಿರಾಡ್ತಿರೋ ರಾಕ್ಷಸಿ ಎದುರುಗಡೆ. ಧರ್ಮಕ್ಕೆ ಧರ್ಮನೇ ಸರಿಯಾದ ಉತ್ತರ ಕೊಡುತ್ತೆ. ನನಗೆ ಆ ದೇವಿ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಾನು ಬೆಳೆದಿದ್ದೆ ಅವಳ ಸನ್ನಿಧಿಲಿ. ಯಾವಾಗೆಲ್ಲ ಅಧರ್ಮ ಪಾಪ ಹೆಚ್ಚಾಗುತ್ತೋ ಅವಾಗೆಲ್ಲ ಆ ದೇವಿ ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ಅದನ್ನೆಲ್ಲ ಸರ್ವನಾಶ ಮಾಡ್ತಾಳೆ ಅಂತ ನನ್ನ ಕತೆಗಳಲ್ಲಿ ಕೇಳಿದ್ದೀನಿ. ಮಾಡ್ಬೇಕಾ? ನಿನಗೆ ಈ ಮಾಟ ಮಂತ್ರ ಅಧರ್ಮದ ಮೇಲೆ ಹೆಚ್ಚು ನಂಬಿಕೆ ಇರ್ಬೋದು, ಆದ್ರೆ ನನಗೆ ಧರ್ಮ ನ್ಯಾಯದ ಮೇಲೆ ನಂಬಿಕೆ ಇದೆ. ಮಾಡ್ಬೇಕಾ? ಇದು ನಾನು ನಿನಗೆ ಹಾಕ್ತಿರೋ ಸವಾಲು. ಈ ಆಟದಲ್ಲಿ ಗೆಲ್ಲೋದು ಧರ್ಮನೇ. ನಿನ್ನಂತ ರಾಕ್ಷಸಿನ ಸಂಹಾರ ಮಾಡಕ್ಕೆ ಆ ದೇವಿ ಕಳಿಸಿರೋದು ಈ ದುರ್ಗನೇ.